ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಈಸಾಕನ ಬಗ್ಗೆ ನಾವು ಒಳ್ಳೆಯ ಪಾಠಗಳನ್ನು ಕಲಿತಾ ಇದ್ದೇವೆ. ಆದಿಕಾಂಡ 26ನೇ ಅಧ್ಯಾಯದಲ್ಲಿ ಫಿಲಿಸ್ಟಿಯರು ಅವನ ಹತ್ರ ಬಂದು ಬಾವಿಗೆ ಜಗಳ ಆಡ್ತಾರೆ. ಅವನ ತಂದೆ ತೋಡಿದಂತ ಬಾವಿಯನ್ನು ಅವ್ರು ಮುಚ್ಚಿಬಿಟ್ಟಿರ್ತಾರೆ. ಅದನ್ನು ಅವನು ತೆಗೆದಿದ್ದಕ್ಕೆ ಜಗಳ ಆಡ್ತಾರೆ. ನೋಡ್ರಿ, ದೇವ ಮಕ್ಕಳು ಯೇಸುವನ್ನ ನಂಬಿ ಮತ್ತೊಬ್ಬರ ಜೀವಮಾನದಲ್ಲಿ ಒಂದು ಗುಣ ಮಾರ್ಪಾಟಾಗ್ಲಿ, ರೂಪಾಂತರ ಮಾರ್ಪಾಟಾಗ್ಲಿ ಎಂಬುದಾಗಿ ದೇವ ಮಕ್ಕಳು, ಯೇಸುವಿನ ಮಕ್ಕಳು ಅದಕ್ಕಾಗಿ ಹೋರಾಡಿ ಒಳ್ಳೆಯದನ್ನ ಮಾಡ್ತಾ ಇದ್ರೆ ಅದಕ್ಕೆ ವಿರೋಧ ಇವತ್ತು ನಾವು ಮೊದಲಿನಿಂದಲೂ ನಾವು ನೋಡ್ತಾ ಇದ್ದೇವೆ. ಅದರಿಂದ ಆ ಸಂದರ್ಭದಲ್ಲಿ ದೇವ ಮಕ್ಕಳು ಯಾವ ರೀತಿ ಇರಬೇಕು ಅನ್ನೋದೇ ಈಸಾಕನಿಂದ ನಾವು ಕಲಿಯುವಂತ 3ನೇ ಪಾಠವಾಗಿರ್ತದೆ. ಈ ಒಂದು ಬಿಟ್ಟು ಕೊಡುವಂತ ಒಂದು ಗುಣ ನಡತೆ ಅಬ್ರಹಾಮನಲ್ಲಿ ಆರಂಭವಾಗಿ ಈಸಾಕನಲ್ಲಿ ಮುಂದುವರೆದು ಅವನ ಮೊಮ್ಮಗ ಯೋಸೆಫನಲ್ಲಿ ಸಹ ಕಾಣಬಂದದನ್ನ ನಾವು ನೋಡ್ತೀವಿ. ಇಂಥ ಒಂದು ಗುಣ ನಮ್ಮೆಲ್ಲರಲ್ಲೂ ಇರಬೇಕು. ಲೌಕಿಕವಾದ ವಸ್ತುಗಳಿಗೆ ಜಗಳವಾಡಬಾರ್ದು. ಅದನ್ನು ಲೋಕದವರಿಗೆ ಬಿಟ್ಟು ಕೊಟ್ಟು ಉಳಿದದ್ದನ್ನ ನಾವು ತೆಗೆದುಕೊಂಡ್ರೆ ಆ ಉಳಿದದ್ದರಿಂದ ದೇವರು ನಮಗೆ ಅಭಿವೃದ್ಧಿ ಪಡಿಸ್ತಾರೆ. ಬಾಬಿಲೋನಿನ ಒಂದು ಗುಣ ಮಾತ್ರವಲ್ಲದೆ ಸೊದೋಮ್ ಗೊಮೋರರ ಒಂದು ಗುಣ ಯಾವಾಗಲೂ ಕಸಕೊಳ್ಳುವಂಥದ್ದು, ಅದು ಕಡೆಗೆ ಅವರನ್ನ ಖಾಲಿ ಮಾಡುವಂಥದ್ದೇ ಆಗಿದೆ. ಸಭೆಯ ಒಂದು ಗುಣ ಯಾವಾಗಲೂ ಕೊಡುವಂಥದ್ದಾಗಿರ್ಬೇಕು. ಲೌಕಿಕವಾದಂಥ ಹಕ್ಕನ್ನ ಬಿಟ್ಟು ಕೊಡುವಂಥವರಾಗಿರ್ಬೇಕು. ಯೇಸು ಸ್ವಾಮಿ ಸಹ ಅದನ್ನೇ ಮಾಡಿದರು. ಬಿಟ್ಟು ಕೊಡುವಂಥದ್ದು, ಕಟ್ಟುವಂಥದ್ದು, ಬಿಟ್ಟು ಕೊಡದೇ ಇರುವಂಥದ್ದು ಬಾಬೇಲಿನ ಒಂದು ಗುಣವಾಗಿರ್ತದೆ. ಆದರೆ ನಾವು ಲೌಕಿಕವಾದ ವಸ್ತುಗಳಿರ್ಬೋದು, ಯಾವುದೇ ಒಂದು ಕಾರ್ಯಗಳಿರ್ಬೋದು, ಅದಕ್ಕೆ ಜಗಳ ಅಂತ ಬಂದಾಗ ನಾವು ಖಂಡಿತವಾಗಿ ಅಸಮಾಧಾನ ಉಂಟಾಗುವಂತ ಒಂದು ಕಾರ್ಯಗಳನ್ನ ನಾವು ಬಿಟ್ಟು ಬಿಡಬೇಕು. ಸಮಾಧಾನವನ್ನು ಮಾರಿಸ್ಕೊಳ್ಬೇಕು. ಅಲ್ಲಿ ತಗ್ಗಿಸಿಕೊಂಡಾಗ ಕರ್ತನ್ ಖಂಡಿತವಾಗಿ ಉನ್ನತ ಮಟ್ಟದಲ್ಲಿ ನಮ್ಮನ್ನ ಇಡುವವರಾಗಿದ್ದಾರೆ. ಒಂದು ವೇಳೆ ಅಂತ ಒಂದು ಸನ್ನಿವೇಶದಲ್ಲಿ ಯಾರಾದ್ರೂ ಇದ್ದೀರಾ ಪ್ರಿಯರೇ, ನೀವು ಯೇಸುವನ್ನ ನಂಬಿದ್ರಿಂದ, ಯೇಸುವಿಗೆ ನಿಮ್ಮ ಹೃದಯ ಕೊಟ್ಟಿದ್ರಿಂದ, ನೀವು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ರಿಂದ ನಿಮ್ಮಲ್ಲೆಲ್ಲ ಕಸಕೊಳ್ಳಲಾಯ್ತು, ಅಪಾಯ ಪಡಬೇಡ್ರಿ. ಖಂಡಿತವಾಗಿ ದೇವರು ನಿಮಗೆ 100 ಪಾಲು ಹೆಚ್ಚು ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಮತ್ತೆ ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯೇಸುವನ್ನೇ ಬಿಟ್ಟರೆ ಒಂದು ವೇಳೆ ಎಲ್ಲ ಸಿಗ್ಬೋದು, ನಿತ್ಯ ಜೀವ ಸಿಗದೆ ಇರ್ಬೋದು, ಸಿಗಲ್ಲ ನಿತ್ಯ ಜೀವ. ಆದ್ರಿಂದ ಈಗ ತೀರ್ಮಾನ ಮಾಡ್ರಿ, ಈಗ ಆಯ್ಕೆ ಮಾಡ್ರಿ, ಇವತ್ತೇ ಆರಿಸಿಕೊಳ್ಳ್ರಿ ಯಾರನ್ನ ಸೇವಿಸಬೇಕಿದ್ದೀರಾ. ದೇವರನ್ನ ನೀವು ಸೇವಿಸುವಾಗಿದ್ರೆ ಖಂಡಿತವಾಗಿ ನಿಮಗೆ ಮೇಲೆ ಆಗುತ್ತೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಿಗೆ ಮೇಲೆ ಆಗುವುದು ಅಂತ ದೇವರ ವಾಕ್ಯದಲ್ಲಿ ಬರೆದುಬಿಟ್ಟಿದೆ. ಹೀಗಾಗಿ ಆ ಮೇಲಿಗಾಗಿ ತವಕ ಪಡ್ರಿ. ಕರ್ತನು ತಾನೇ ನಿಮ್ಮನ್ನು ವಾಕ್ಯದ ಮೂಲಕ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದವರು ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಇವತ್ತು ಅನೇಕರಿಂದ ಕಸ ಕೊಳ್ಳಲಾಗಿದೆ, ಅನೇಕರ ಒಂದು ನ್ಯಾಯ ಕಸಕೊಳ್ಳಲಾಗಿದೆ. ಆದರೆ ಅವರು ಜಗಳವಾಡದೆ ಕಣ್ಣೀರಿನಿಂದ ನಿನ್ನ ಬಳಿಗೆ ಬರ್ತಾ ಇದ್ದಾರೆ. ದೇವರೇ, ಅವರಿಗೆ 100 ಪಾಲು ಕೊಡ್ತೀಯ, ನಿತ್ಯ ಜೀವನ ಕೊಡ್ತೀನಿ ಅಂತ ಹೇಳಿದ್ಯಾ ಸ್ವಾಮಿ, ನನ್ನ ನಿಮಿತ್ತವಾಗಿ ಎಂಬುದಾಗಿ ಹೇಳಿದ್ಯಾ. ಅದರಿಂದ ತಂದೆ ಆದವರೇ, ಅವರು ಸ್ವಾಮಿ ಬಿಟ್ಟು ಕೊಡ್ಲಿಕ್ಕೆ ನೀ ಕೃಪೆ ಕೊಡು, ಸಮಾಧಾನ ಕೊಡು, ಆಶೀರ್ವಾದ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೆನಾ,
ರಕ್ಷಕನ ಕಂಡೇನು, ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.